ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರಿಗೂ ಪೃಥ್ವಿ ಫಾರ್ ಯು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರವನ್ನು ಯಾವ ರೀತಿ ಮಾಡೋದಂತೇಳಿ ತೋರಿಸ್ಕೊಡ್ತೀನಿ. ಇಂದಿನ ವಿಡಿಯೋದಲ್ಲಿ ನಾನು ಮಸಾಲೆ ಖಾರದ ಮಸಾಲೆ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡೋವಂಥ ಒಂದು ವಿಡಿಯೋನ ಹಾಕಿದ್ದೀನಿ. ಅದನ್ನು ನೋಡಿ ಬನ್ನಿ. ಹಾಗಿದ್ದರೆ ಮಸಾಲೆ ಖಾರವನ್ನು ಯಾವ ರೀತಿ ಮಾಡೋದು, ಅದಕ್ಕೆ ಬೇಕಾಗೋ ಸಾಮಗ್ರಿಗಳೇನು ಅಂತಂದೇಳಿ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಫ್ರೆಂಡ್ಸ್. ಈಗ ಮಾರ್ಕೆಟಿಂದ ಬಂದೆ. ಇವಾಗ ಬಂದಮೇಲೆ ನೋಡ್ರಿ, ಇವಾಗ ಜವಾರಿ ಮೆಣಸಿನ್ಕಾಯಿ ಇದ್ದಾವಲ್ಲ, ಇದನ್ನು ಸ್ವಲ್ಪ ಬಿಸಿಲಿಗೆ ಒಣಗಿಸ್ಕೋಬೇಕು. ಅವರು ಸ್ವಲ್ಪ ತೂಕ ಜಾಸ್ತಿ ಆಗಲಿ ಅಂತಂದೇಳಿ ನೀರು ಹೊಡೆದಿರ್ತಾರಲ್ಲ, ಅದಕ್ಕೋಸ್ಕರ ನಾವು ಸ್ವಲ್ಪ ಒಣಗಿಸಿ ಮಸಾಲೆ ಖಾರ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ತೆಳ್ಳಗೆ ಒಣಗಿ ಹಾಕಿದರೆ ಬೇಗ ಒಣಗುತ್ತೆ. ಬಿಸಿಲಿಗೆ ಚೆನ್ನಾಗಿ ಒಣಗಿಸಿದ್ರೆ ಮಸಾಲೆ ಖಾರ ಚೆನ್ನಾಗಿರುತ್ತೆ. ಮಸಾಲೆ ಖಾರ ಫ್ರೆಂಡ್ಸ್, ಇದು ಅಡುಗೆ ಮೆಣಸಿನ್ಕಾಯಿ. ಇದು ಖಾರ ಇರಲ್ಲ, ಕಲರ್ ಬರುತ್ತೆ ಚೆನ್ನಾಗಿ, ತುಂಬ ರೆಡ್ ಕಲರ್, ಒಳ್ಳೆ ಚೆನ್ನಾಗಿ ಕಲರ್ ಕೊಡುತ್ತಲ್ಲ, ಅದಕ್ಕೋಸ್ಕರ ಇದನ್ನು ಮತ್ತು ಜವಾರಿ ಮೆಣಸಿನ್ಕಾಯಿ ಎರಡು ಮಿಕ್ಸ್ ಮಾಡಿ ನಾನು ಮಸಾಲೆ ಖಾರ ಮಾಡ್ತಾ ಇರೋದು. ಈಗ ನೋಡಿ ಫ್ರೆಂಡ್ಸ್, ಇದು ಉಪ್ಪು ಮತ್ತು ಎಣ್ಣೆ ಹಿಟ್ಟಾಗಿ ನಾವು ಬೆಳ್ಳುಳ್ಳಿಗೆ ಹಾಕಿ ಕಲಸಿಟ್ರೆ ಬೆಳ್ಳುಳ್ಳಿ ಸಿಪ್ಪಿ ಜಲ್ದಿ ಬೇಗ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಒಣಗಿಸ್ಬೇಕು. ಇದನ್ನು ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಸಿಪ್ಪಿ ಬೇಗ ಬರುತ್ತೆ. ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರವನ್ನು ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳಂತಂದೇಳಿ ನೋಡೋಣ. ನೋಡಿ ಫ್ರೆಂಡ್ಸ್, ಚಕ್ಕೆ, ಕಲ್ಲುವ್ವ, ಲವಂಗ, ಜಾಪತ್ರೆ, ಅದೇ ರೀತಿ ಚಕ್ರಮಗ್ಗಿ, ಇಲ್ಲಿ ಕೊತ್ತಂಬರಿ ಕಾಳು, ನೆಕ್ಸ್ಟ್ ಏಲಕ್ಕಿ, ಸಾಜೀರಿಗೆ, ಸಾಸಿವೆ, ಜೀರಿಗೆ, ಮೆಣಸು, ಇಲ್ಲಿ ಲಕ್ಷ್ಮಿ ಇಂಗು ತೊಗೊಂಡಿದ್ದೀನಿ. ಆನಂತರ ಇಲ್ಲಿ ನೋಡಿ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಈ ಅಲ್ಲನೂ ಸಹ ನಾನು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಸಹ ಸಿಪ್ಪೆ ತೆಗೆದೀನಿ. ಇದು ಜವಾರಿ ಬೆಳ್ಳುಳ್ಳಾಗಿರೋದ್ರಿಂದ ಸ್ವಲ್ಪ ಸಿಪ್ಪೆ ಇದ್ರೂ ನಡೆಯುತ್ತೆ ಇದು. ನೋಡಿ ಫ್ರೆಂಡ್ಸ್, ಹಾಗೆಯೇ ಕೊತ್ತಂಬರಿ ಚೂಡನ್ನು ನಾನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಕೊತ್ತಂಬರಿ 2 ದೊಡ್ಡ ಚೂಡುಗಳನ್ನು ನಾನು ಸೋಸಿಟ್ಕೊಂಡಿದ್ದೀನಿ. ಇದು ಸಹ ನಮ್ಮ ಮಸಾಲೆ ಖಾರಕ್ಕೆ ಹಾಕಲಿಕ್ಕೆ ಬೇಕಾಗುತ್ತೆ. ಹಾಗಾದರೆ ಬನ್ನಿ ಈಗ ಮಾಡೋ ವಿಧಾನವನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ ಕಾಳನ್ನು ಹಾಕಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಒತ್ತಿಸ್ಬಾರ್ದು, ಆದರೆ ಬಿಡಲಾರ್ದಂಗೆ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಹುರಿದಿದ್ದಾಗಿದೆ. ಅದನ್ನು ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ. ಈಗ ಅದೇ ಪ್ಯಾನ್ಗೆ ಎಲ್ಲ ಮಸಾಲೆ ಐಟಮ್ ಏನು ತೊಗೊಂಡಿರ್ತೀವಲ್ಲ ಅದನ್ನು ಸಹ ಎಣ್ಣೆಯನ್ನು ಹಾಕಿ ಹುರ್ಕೋಬೇಕು. ಚಕ್ಕೆ, ಚಕ್ರಮಗ್ಗಿ ಎಲ್ಲವನ್ನು ಹಾಕಿ ಎಣ್ಣೆಯನ್ನು ಹಾಕಿ ಹುರ್ಕೋಬೇಕು. ಎಲ್ಲ ಮಸಾಲೆ ಐಟಮ್ಗಳನ್ನ ಎಣ್ಣೆ ಹಾಕಿ ಹುರ್ಕೋಬೇಕು. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಕೊಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ.
ಅಡುಗೆ ವಿಡಿಯೋಗಳು, ಹಿಸ್ಟಾರಿಕಲ್ ಪ್ಲೇಸಿಗೆ ವಿಸಿಟ್ ಕೊಟ್ಟು ಅಲ್ಲಿರುವಂಥ ಮಾಹಿತಿಯನ್ನು ತಿಳಿಸುವಂಥ ವಿಡಿಯೋಗಳನ್ನ ಸಹ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ. ಈಗ ನೋಡಿ, ಸಾಸಿವೆ, ಸಾಜೀರಿಗೆ, ಜೀರಿಗೆ, ಮೆಣಸು, ಏಲಕ್ಕಿ ಎಲ್ಲವನ್ನು ಹಾಕಿ ಹುರ್ಕೋಬೇಕು. ಈ ರೀತಿ ನಾವು ಮನೆಯಲ್ಲೇ ಸ್ವಲ್ಪನೇ ಮಾಡ್ಕೋಬೋದು. ಇದು ಭಾಳ ಇರೋದ್ರಿಂದ ಗಿರಣಿಗೆ ಹೋಗಬೇಕಾಗುತ್ತೆ. ಮನೆಯಲ್ಲೇ ಮಿಕ್ಸಿಗೆ ಹಾಕೋಬೇಕಂದ್ರೆ ಒಂದು ಅರ್ಧ ಕೆ ಜಿಯಷ್ಟು, ನಾವು ಅರ್ಧ ಕೆ ಜಿ 1 ಕೆ ಜಿಯಷ್ಟು ಒಣಮೆಣಸಿನ್ಕಾಯಿಗೆ ಅದಕ್ಕೆ ತಕ್ಕಷ್ಟು ನಾವು ಮಸಾಲೆ ಐಟಮ್ನ ಹಾಕಿ ಮನೆಯಲ್ಲಿ ಸಹ ತಯಾರು ಮಾಡ್ಕೋಬೋದು. ಈಗ ನೋಡಿ, ಈಗ ಎಣ್ಣೆಯನ್ನು ಹಾಕಿ ಹುರ್ಕೋಬೇಕಾಗುತ್ತೆ. ಒತ್ತಿಸ್ಲಾರ್ದೇ ಚೆನ್ನಾಗಿ ಹುರ್ಕೋಬೇಕು. ಈಗ ಇದನ್ನು ಮಸಾಲೆ ಹಾಕಿದ್ನಲ್ಲ ಅದೇ ಬೌಲ್ಗೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ 3.5 ಕೆ ಜಿ ಒಣಮೆಣಸಿನ್ಕಾಯಿಗೆ ಎಲ್ಲ ಮಸಾಲೆ ಐಟಮ್ಗಳು 50 ಗ್ರಾಮಷ್ಟು ತಗೊಂಡಿದ್ದೀನಿ. 2 ಕೆ ಜಿ ಈರುಳ್ಳಿ, ಅರ್ಧ ಕೆ ಜಿ ಬೆಳ್ಳುಳ್ಳಿ, 2 ಕೆ ಜಿ ಕೊಬ್ಬರಿ, 1 ಕೆ ಜಿ ಎಣ್ಣೆ, 1.5 ಪ್ಯಾಕೆಟು ಹಳ್ಳುಪ್ಪು, ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಈಗ ನೋಡಿ, ಈಗ ಕಲ್ಲುವನ್ನು ಹಾಕಿ ಇಂಗು 3 ಪ್ಯಾಕೆಟ್ ತೊಗೊಂಡಿದ್ದೀನಿ. ಲಕ್ಷ್ಮಿ ಹಿಂಗನ್ನು ಹಾಕಿ ಹುರ್ಕೋಬೇಕು. ಈ 3.5 ಕೆ ಜಿ ಒಣಮೆಣಸಿನ್ಕಾಯಿಗೆ ನಾನು 3 ಹಿಂಗೆ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇಷ್ಟು ನಾವು ಮಾಡಿ ಇಟ್ಟರೆ ನಾವು ವರ್ಷಾನುಗಟ್ಟಲೆ ಮಸಾಲೆ ಖಾರವನ್ನು ಹಾಕ್ಬೋದು ಅಡುಗೆಗೆ. ಈಗ ನೋಡಿ, ಇದು ಹುರಿದಿದ್ದಾಗಿದೆ. ಈಗ ಅದನ್ನು ಅದೇ ಬೌಲಿಗೆ ಹಾಕ್ತಾಯಿದ್ದೀನಿ. ಇವಾಗ ಅದೇ ಪ್ಯಾನ್ಗೆ ಒಣ ಕೊಬ್ಬರಿಯನ್ನು ಹಾಕಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಕೆಂಪಾಗಬೇಕು ಒಣ ಕೊಬ್ಬರಿ. ನೋಡಿ, ಈ ರೀತಿ ಹುರ್ಕೋಬೇಕು. ಎರಡು ಕೆ ಜಿಯಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಅಷ್ಟು ಎಲ್ಲ ಸಣ್ಣಾಗಿ ಹೆಚ್ಚಿಟ್ಟು ಹುರ್ಕೋಬೇಕು. ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ, ಅದಕ್ಕೆ ಸಣ್ಣಾಗಿ ಹೆಚ್ಚಬೇಕಾಗುತ್ತೆ. ಈಗ ನೋಡಿ, ಅದೇ ಪ್ಯಾನ್ಗೆ ಈರುಳ್ಳಿ ಹೆಚ್ಚಿಟ್ಟಿದ್ದನ್ನು ಹುರ್ಕೋಬೇಕು. 2 ಕೆ ಜಿಯಷ್ಟು ಈರುಳ್ಳಿಯನ್ನು ಹಾಕಿದೆ. ಇದಕ್ಕೆ ಈ ಮಸಾಲೆ ಖಾರಕ್ಕೆ 2 ಕೆ ಜಿಯಷ್ಟು ಈರುಳ್ಳಿಯನ್ನು ಹಾಕಿದೆ. ಇದನ್ನು ಸಹ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ಈಗ ಅಲ್ಲ ಏನಿತ್ತಲ್ಲ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, ಹಸಿ ಅಲ್ಲ ಏನಿತ್ತಲ್ಲ ಅದನ್ನು ಉಪ್ಪನ್ನು ಹಾಕಿ ಮಿಕ್ಸಿಗೆ ಹಾಕ್ಕೋಬೇಕು. ಸಣ್ಣಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಒಣ ಕೊಬ್ಬರಿ, ಅಲ್ಲ, ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಒಂದು ಡಬ್ಬಿಗೆ ಹಾಕ್ಕೋಬೇಕಾಗುತ್ತೆ. ಇದನ್ನು ನಾವು ಗಿರಣಿಗೆ ಒಯ್ಯಬೇಕು, ಅದಕ್ಕೋಸ್ಕರ ಇದು ಸಣ್ಣಾಗಿದೆ. ಇವಾಗ ಇದನ್ನು ಒಂದು ಬಾಕ್ಸಿಗೆ ತೆಗಿತಾ ಇದ್ದೀನಿ. ಅದೇ ಬಾಕ್ಸಿಗೆ ಎಲ್ಲವನ್ನು ನಾವು ಈರುಳ್ಳಿ, ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊಂಡು ನಾವು ಅದೇ ಬಾಕ್ಸಿಗೆ ಹಾಕ್ಕೋಬೇಕು. ಈಗ ಬೆಳ್ಳುಳ್ಳಿಯನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿದರೆ ಅದು ಬೇಗ ಸಣ್ಣ ಆಗುತ್ತೆ, ಅದಕ್ಕೋಸ್ಕರ ಉಪ್ಪು ಹಾಕೋದು. ಸ್ವಲ್ಪನೇ ಉಪ್ಪು ಹಾಕಬೇಕು ನಾವು, ಯಾಕಂದರೆ ಮತ್ತೆ ಗಿರಣಿಗೆ ಹೋದಾಗ ಅಲ್ಲಿ ಉಪ್ಪು ಕೊಡ್ತೀವಲ್ಲ, ಮತ್ತು ಜಾಸ್ತಿ ಉಪ್ಪು ಆಗಿಬಿಡುತ್ತೆ. ಇಲ್ಲಿ ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಸಣ್ಣಾಗಿ ಮಾಡ್ಕೋಬೇಕು. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಇದಕ್ಕೂ ಸ್ವಲ್ಪ ಉಪ್ಪನ್ನು ಹಾಕಿ ಸಣ್ಣಾಗಿ ಮಾಡ್ಕೋಬೇಕು. ಈಗ ಒಣ ಕೊಬ್ಬರಿ ಎಣ್ಣೆಯಲ್ಲಿ ಹುರಿದಿತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ.
ಕೊಬ್ಬರಿ ಸ್ವಲ್ಪನೇ ಹಾಕಿ ಸಣ್ಣಾಗಿ ಹಾಕಬೇಕು, ಯಾಕಂದರೆ ಕೊಬ್ಬರಿ ಸಣ್ಣಾಗಿ ಆಗೋದಿಲ್ಲ ಭಾಳ ಹಾಕಿದರೆ. ಮಿಕ್ಸಿನೂ ಸಹ ಸ್ವಲ್ಪ ಲೋಡ್ ಆಗಿಬಿಡುತ್ತೆ ಮಿಕ್ಸಿಗೆ. ನೋಡಿ, ಈಗ ಕೊಬ್ಬರಿ ಸಣ್ಣಾಗಿದೆ. ಇದನ್ನು ಸಹ ಅದೇ ಒಂದು ಬಾಕ್ಸಿಗೆ ತಗೊತಾ ಇದ್ದೀನಿ. ಈಗ ಈರುಳ್ಳಿನೂ ಸಹ ಮಿಕ್ಸಿಗೆ ಹಾಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಆರಿಂದ ನಾವು ಇದೆಲ್ಲ ಏನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಎಣ್ಣೆಯನ್ನು ಹಾಕಬೇಕಾಗತ್ತೆ. ಆರಬೇಕು ಎಣ್ಣೆ ಚೆನ್ನಾಗಿ ಆರಿಂದೆ ನಾವು ತಣ್ಣಗಾದ್ಮೇಲೆ ಹಾಕಬೇಕು. ಈಗ ಮಸಾಲೆ ಐಟಮ್ ಏನಿದ್ದಾವೆ ಇವನ್ನ ಒಂದು ಕಡೆ ಇಟ್ಟಿದ್ದೀನಿ. ಅದೇ ರೀತಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಕಡೆ ಮಾಡ್ಕೋಬೇಕು, ಮಿಕ್ಸ್ ಮಾಡಬಾರ್ದು ಇಲ್ಲೇ. ಈಗ ಇದಕ್ಕೆ ಎಣ್ಣೆಯನ್ನು ಹಾಕಿದ್ದೀನಿ. ಈಗ ನೋಡಿ, ಗಿರಣಿಗೆ ಹೋಗೋಕ್ಕೆ ತಯಾರು ಮಾಡಿದ್ದೀನಿ. ಅಳ್ಳುಪ್ಪು, ಎಣ್ಣೆ, ಕಾಸಿದ ಎಣ್ಣೆ ತೊಗೊಂಡಿದ್ದೀನಿ, ಮಸಾಲೆ ಐಟಮ್ ತೊಗೊಂಡಿದ್ದೀನಿ. ಅದೇ ರೀತಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ತೊಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಗಿರಣಿಗೆ ಹೋಗಬೇಕು. ಗಿರಣಿಗೆ ಬಂದಾಯಿತು. ಈ ಗಿರಣಿಗೆ ಬಂದಾದಮೇಲೆ ಒಣಮೆಣಸಿನ್ಕಾಯಿ ಹಾಗೆಯೇ ಮಸಾಲೆ ಐಟಮ್ ಏನಿದ್ದಲ್ಲ ಅದನ್ನೆಲ್ಲ ಅವರು ತೂಕ ಮಾಡಿದರು. ಈಗ ಖಾರ ಪುಡಿ ಕುಟ್ಟುವಂಥ ಮಿಷನ್ಗಳಿವು, ಖಾರ ಕುಟ್ಟ ಮಿಷನ್ 3 ಇದ್ದವು. ಈಗ ನೋಡಿ, ಒಣಮೆಣಸಿನ್ಕಾಯಿ ಅದೇ ರೀತಿ ಸಣ್ಣ ಆದಮೇಲೆ ಉಪ್ಪನ್ನು ಹಾಕಿ ಇದು ಜಲ್ಡಿ ಹಿಡಿತಾರೆ. ಸಣ್ಣ ಆದಮೇಲೆ ಜಲ್ಡಿ ಹಿಡಿದು ಆ ಜಲ್ಡಿ ಹಿಡಿದಂಥ ಒಂದು ಬೀಜ ಏನು ಬಂದಿರುತ್ತಲ್ಲ ಅದನ್ನು ಮತ್ತೆ ಗಿರಣಿಗೆ ಹಾಕ್ತಾರೆ. ಇದು ಬೀಜವನ್ನು ಸಣ್ಣ ಮಾಡುವಂಥ ಒಂದು ಮಿಷನ್. ಎಲ್ಲ ಬೀಜವನ್ನು ಈ ಮಿಷನ್ಗೆ ಹಾಕಿ ಸಣ್ಣ ಮಾಡಿದ್ದಾರೆ. ಜಲ್ಡಿ ಹಿಡಿದಂಥ ಬೀಜ ಬಂದಿರುತ್ತಲ್ಲ ಅದನ್ನು. ಈಗ ಖಾರ ಪುಡಿ ರೆಡಿಯಾಗಿದೆ. ಈಗ ಇದಕ್ಕೆ ನಾವೇನು ಮಸಾಲೆ ಮಾಡ್ಕೊಂಡಿದ್ದು ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಮಾಡಿದ್ವಲ್ಲ, ಅಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಣ ಕೊಬ್ಬರಿ, ಅದನ್ನೆಲ್ಲ ಖಾರ ಪುಡಿ ಏನಿತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಮತ್ತೊಂದು ಸಲ ಮತ್ತೆ ಕುಟ್ತಾರೆ. ಇನ್ನೊಂದು ಮಿಷನ್ನಿಗೆ ಹಾಕ್ತಾರೆ. ಇನ್ನೊಂದು ಮಿಷನ್ನಿಗೆ ಹಾಕಿ ಸಣ್ಣಾಗಿ ಮಾಡಿ ಕೊಡ್ತಾರೆ. ನೋಡಿ, ಈಗ ಮಸಾಲೆ ಖಾರ ರೆಡಿ ಆಗ್ತಾ ಇದೆ. ಮಸಾಲೆ ಖಾರ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಇದನ್ನು ನಾವು ಈ ರೀತಿ ಭರಣಿಗೆ ಹಾಕಿಟ್ರೆ ತುಂಬ ದಿನ ಇರುತ್ತೆ. ಟೇಸ್ಟು ಏನು ಹಾಳಾಗಲ್ಲ, ಅದೇ ಟೇಸ್ಟ್ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.